ಇನ್ನು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಏನ್ ಕೇಳಿ ಬಂದಿದೆ ಮುಡಾ ಹಗರಣದ ಆರೋಪ. ಈ ಆರೋಪದ ಬಗ್ಗೆ ಮುಖ್ಯಮಂತ್ರಿಗಳ ಬೆನ್ನಿಗೆ ಹೈಕಮಾಂಡ್ ನಿಂತಿದೆ. ನಮ್ಮ ತಂದೆಗೆ ಹೈಕಮಾಂಡ್ ನಿಂದ ಕ್ಲೀನ್ ಚಿಟ್ ಅಂತ ಸಿದ್ದರಾಮಯ್ಯನವರ ಮಗ ಯತೀಂದ್ರ ಹೇಳಿದ್ದಾರೆ. ನಮ್ಮ ತಂದೆಯದ್ದು ಇದರಲ್ಲಿ ಏನೂ ತಪ್ಪಿಲ್ಲ ಅಂತ ಹೈಕಮಾಂಡೇ ಹೇಳಿದೆ. ಹೈಕಮಾಂಡ್ ನಮ್ಮ ತಂದೆಯವರ ಬೆನ್ನಿಗೆ ನಿಂತಿದೆ. ಸಿದ್ದರಾಮಯ್ಯನವರಿಗೆ ನಮ್ಮ ಸಂಪೂರ್ಣ ಬೆಂಬಲ ಅಂತ ಹೈಕಮಾಂಡ್ ತಿಳಿಸಿದೆ. ಪಕ್ಷದ ಕಾರ್ಯಕರ್ತರ ನಾಯಕರ ಬೆಂಬಲವೂ ಕೂಡ ಮುಖ್ಯಮಂತ್ರಿಗಳಿಗಿದೆ. ತಂದೆ ವಿರುದ್ಧ ವಿಪಕ್ಷ ಮಾಡಿರುವಂತಹ ಆರೋಪ ಏನಿದೆ ಅದನ್ನ ಎದುರಿಸಬೇಕಿದೆ. ವಿಪಕ್ಷಗಳು ಅದನ್ನ ಎದುರಿಸಬೇಕಾಗಿದೆ. ತಂದೆ ವಿರುದ್ಧ ಮಾಡಿರೋದು ಆರೋಪ, ಆದ್ರೆ ಸಿಎಂ ಸಿದ್ದರಾಮಯ್ಯನವರ ಬೆನ್ನಿಗೆ ಹೈಕಮಾಂಡ್ ಇದೆ. ರಾಜ್ಯದ ಜನರಿದ್ದಾರೆ, ಪಕ್ಷದ ಕಾರ್ಯಕರ್ತರು ನಾಯಕರು ಎಲ್ಲರೂ ಕೂಡ ಅವರ ಬೆನ್ನಿಗೆ ನಿಂತಿದ್ದಾರೆ ಅಂತ ಯತೀಂದ್ರ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬನ್ನಿ ನೋಡಿ. ನಮ್ಮೆಲ್ಲ ಕಾರ್ಯಕರ್ತರು ನಮ್ಮೆಲ್ಲ ನಾಯಕರು ಕೂಡ ಬೆಂಬಲ ಕೊಟ್ಟಿದ್ದಾರೆ. ಈಗಾಗಲೇ ಡೆಲ್ಲಿಯಿಂದ ಹೈಕಮಾಂಡ್ ಅವರು ಕೂಡ ಬಂದು ತಂದ್ರೊಳಗೆ ತಂದೆಯವ್ರದ್ದು ಏನೂ ತಪ್ಪಿಲ್ಲ, ಹಾಗಾಗಿ ಮುಖ್ಯಮಂತ್ರಿಗಳು ನಮ್ಮ ಸಂಪೂರ್ಣ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಮಗೆ ನಮ್ಮ ಪಕ್ಷದ ಬೆಂಬಲ, ನಮ್ಮ ಕಾರ್ಯಕರ್ತರ ಬೆಂಬಲ, ನಮ್ಮ ನಾಯಕರ ಬೆಂಬಲ ಇದೆ. ನಾವು ಕೂಡ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ. ಜನರು ಮುಂದೆ ಕೂಡ ಹೋಗಿ ಹೋರಾಟ ಮಾಡ್ತೇವೆ. ಹಾಗಾಗಿ ಖಂಡಿತ ತಂದೆಯವ್ರಿಗೆ ಇವತ್ತೇನು ಅವ್ರೇನು ತಪ್ಪು ಮಾಡದೆ ಹೋದ್ರು ಕೂಡ ಇವತ್ತು ಅವರಿಗೆ ಈ ರೀತಿ ಒಂದು ಆರೋಪನ ಎದುರಿಸಬೇಕಾಗಿ ಬಂದಿದೆ. ಆದ್ರಿಂದ ಮುಕ್ತರಾಗ ಇದು ಯತೀಂದ್ರ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.